ಕೆಲವೊಮ್ಮೆ ಅಸಹಾಯಕತೆ ಎನ್ನುವುದು ಎಷ್ಟರ ಮಟ್ಟಿಗೆ ನಮ್ಮನ್ನ ಕಾಡುತ್ತದೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿ. ಈ ವಿಡಿಯೋದಲ್ಲಿ ಸೌಜನ್ಯ ಪರ ಹೋರಾಟ ನಡೆಯುತ್ತಿದ್ದ ಒಂದು ವೇದಿಕೆಯ ಹಿಂದೆ ಒಬ್ಬ ಪೊಲೀಸ್ ಆಫೀಸರ್ ನಿಂತುಕೊಂಡಿರುತ್ತಾನೆ. ಈ ವೇಳೆ ಅಲ್ಲಿ ಸೌಜನ್ಯ ಪರ ಹೋರಾಟ ಮಾಡುತ್ತಿದ್ದವರು ಸೌಜನ್ಯಗಾಗಿ ಒಂದು ಹಾಡನ್ನ ಹಾಡುತ್ತಿರುತ್ತಾರೆ. ಅದನ್ನ ಕೇಳಿಸಿಕೊಳ್ಳುತ್ತಿದ್ದ ಪೊಲೀಸ್ ಆಫೀಸರ್ ತನ್ನ ದುಃಖವನ್ನ ತಡೆದುಕೊಳ್ಳಲಾಗದೆ ಕೆಳಗೆ ಕೂತುಕೊಂಡು ಅಳುತ್ತಾರೆ. ಬಹುಶಃ ಅದ್ಯಾವುದೋ ಒಬ್ಬ ಕಾಣದ ಕೈಯ ಕಪಿಮುಷ್ಟಿಯಲ್ಲಿ ಅದೆಷ್ಟೋ ಅಧಿಕಾರಿಗಳು ನ್ಯಾಯದ ಪರ ಹೋರಾಡಲು ಸಾಧ್ಯವಿಲ್ಲದೆ ಕೈಕಟ್ಟಿ ನಿಲ್ಲುವಂತಾಗಿದೆ ಅನ್ನೋದಕ್ಕೆ ಈ ಒಂದು ವಿಡಿಯೋನೇ ಸಾಕ್ಷಿ. ಈ ಹಿಂದೆ ಸೌಜನ್ಯ ತಾಯಿ ತನ್ನ ಬಳಿ ಸಿಬಿಐ ಆಫೀಸರ್ ಹೇಳಿದ ಒಂದು ಮಾತನ್ನ ಇಂಟರ್ವ್ಯೂ ಒಂದರಲ್ಲಿ ಹಂಚಿಕೊಂಡಿದ್ದಾರೆ. ಸ್ವತಃ ಸಿಬಿಐ ಆಫೀಸರ್ನೇ ನನ್ನ ಬಳಿ ಹೇಳಿದ್ದಾರೆ, ನಮಗೆ ನಿಮ್ಮ ನೋವು ಅರ್ಥವಾಗುತ್ತೆ ಅಮ್ಮ, ನಮಗೂ ಕೂಡ ಮಕ್ಕಳಿದ್ದಾರೆ, ಆದ್ರೆ ನಮಗೆ ಮೇಲಧಿಕಾರಿಗಳು ಇದೇ ರೀತಿ ಇದೇ ಆಂಗಲ್ ನಲ್ಲಿ ಕ್ವಶನ್ ಮಾಡಬೇಕೆಂದು ಹೇಳ್ತಾರೆ, ನಾವೇನು ಮಾಡೋಕೆ ಆಗಲ್ಲಮ್ಮ ಅಂತ ಇಂಟರ್ವ್ಯೂ ಒಂದರಲ್ಲಿ ಸೌಜನ್ಯ ತಾಯಿ ಹೇಳಿಕೊಂಡಿದ್ದಾರೆ. ಈ ಪ್ರಭಾವಿ ವ್ಯಕ್ತಿಗಳಿಂದ ಅದೆಷ್ಟೋ ಪೊಲೀಸ್ ಅಧಿಕಾರಿಗಳು ಮಾತ್ರವಲ್ಲದೆ ನಿಷ್ಠಾವಂತ ಜರ್ನಲಿಸ್ಟ್ಗಳು ಕೂಡ ಕೈಕಟ್ಟಿ ಕೂರುವಂತಾಗಿದೆ. ಯಾಕಂದ್ರೆ ಯೂಟ್ಯೂಬ್ ಸ್ಕ್ರೋಲ್ ಮಾಡ್ತಾ ಇರುವಾಗ ಒಂದು ವಿಡಿಯೋ ಕಂಡು ಬಂತು. ಅದರಲ್ಲಿ ಇಬ್ಬರು ಆಂಕರ್ಸ್ ಇರ್ತಾರೆ. ಒಬ್ಬ ಆಂಕರ್ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಕೆಲವರನ್ನ ನೇರವಾಗಿ ಕ್ವಶನ್ ಮಾಡ್ತಾ ಇದ್ರು. ಆದ್ರೆ ಎದುರಿಗಿದ್ದವರು ಈ ಪ್ರಶ್ನೆಗೆ ಉತ್ತರ ಮಾಡಲು ಆಗುವುದಿಲ್ಲ ಎಂದು ತಿಳಿಯುತ್ತಿದ್ದಂತೆ ಇನ್ನೊಬ್ಬ ಆಂಕರ್ ಮಧ್ಯ ಬಾಯಿ ಹಾಕಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಎಂದೆಲ್ಲ ಏನೇನೋ ಬೇರೆ ಕ್ವಶನ್ ಗಳನ್ನ ಕೇಳಿ ಮೊದಲ ಆಂಕರ್ ಕೇಳಿದ ಕ್ವಶನ್ಗೆ ಉತ್ತರ ಸಿಗದೆ ಟಾಪಿಕ್ ಡೈವರ್ಟ್ ಆಗುವ ಹಾಗೆ ಮಾಡುವ ವಿಡಿಯೋ ಒಂದನ್ನ ನೋಡಿದೆ. ಈ ವೇಳೆ ಮತ್ತೊಬ್ಬ ಆಂಕರ್ನ ಮುಖದಲ್ಲಿ ಅಸಹನೆ ಎದ್ದು ಕಾಣ್ತಾ ಇತ್ತು. ಇದು ಆ ವಿಡಿಯೋ ವೀಕ್ಷಿಸುತ್ತಿದ್ದ ಜನರಿಗೆ ಕೂಡ ಕ್ಲಿಯರ್ ಆಗಿ ಕಾಣ್ತಾ ಇತ್ತು. ಅಷ್ಟೇ ಅಲ್ಲದೆ ಆ ವಿಡಿಯೋದ ಕೆಳಗೆ ಕಮೆಂಟ್ಗಳಲ್ಲಿ ಕೂಡ ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ. ಬಹುಶಃ ಇದೇ ರೀತಿ ಸಾಕಷ್ಟು ನಿಷ್ಠಾವಂತ ಅಧಿಕಾರಿಗಳನ್ನ ಕಾಣದ ಕೈಗಳು ಕಟ್ಟಿ ಹಾಕಿದೆ. 3-4 ಅಧಿಕಾರಿಗಳು ಮಾಡುವ ಈ ಭ್ರಷ್ಟಾಚಾರ ಅದೆಷ್ಟೋ ನಿಷ್ಠಾವಂತ ಅಧಿಕಾರಿಗಳನ್ನ ಕೂಡ ನಂಬಲು ಜನ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅದೇನೇ ಆದ್ರೂ ಸೌಜನ್ಯ ಎನ್ನುವ ಕಣ್ಣಿಗೆ ಕಾಣದ ಶಕ್ತಿ ಇನ್ನೂ ಕೂಡ ಈ ಭೂಮಿ ಮೇಲೆ ತಿರುಗಾಡುತ್ತಿದೆ ಎನ್ನುವುದಕ್ಕೆ ಸಮೀರ್ ಮಾಡಿದಂತಹ ಈ ವಿಡಿಯೋನೇ ಜ್ವಲಂತ ಸಾಕ್ಷಿ. ಇಷ್ಟು ದಿನ ಕರಾವಳಿ ಜನರಿಗಷ್ಟೇ ಇದರ ತೀವ್ರತೆ ಗೊತ್ತಿತ್ತು. ಆದ್ರೆ ಸಮೀರ್ ಮಾಡಿದಂತಹ ಒಂದು ವಿಡಿಯೋ ಬರೇ 6 ದಿನಕ್ಕೆ 6 ಕೋಟಿಗೂ ಅಧಿಕ ವ್ಯೂಸ್ ಗಳನ್ನ ಕಂಡಿದ್ದು ನಿಜಕ್ಕೂ ಹೋರಾಟದ ದಾರಿ ಗಟ್ಟಿಗೊಳಿಸುವ ಮುನ್ಸೂಚನೆ ಎಂದರೆ ತಪ್ಪಾಗೊಲ್ಲ. ಸಮೀರ್ನ ಬೆಂಬಲಕ್ಕೆ ಸೌಜನ್ಯ ಪರ ಹೋರಾಟಗಾರರಾದ ಗಿರೀಶ್ ಮಟ್ಟಣ್ಣವರ್ ಹಾಗೂ ಮಹೇಶ್ ಶೆಟ್ಟಿ ತಿಮರೊಡ್ಡಿಯವರು ಬೆಂಬಲವಾಗಿ ನಿಂತಿದ್ದಾರೆ. ಸೌಜನ್ಯ ತೀರಿಕೊಂಡು ಈಗಾಗಲೇ ಬರೋಬ್ಬರಿ 13 ವರ್ಷವಾಗಿದೆ. ಈ ಒಂದು ಹೋರಾಟದ ಕಿಚ್ಚಿನಿಂದ ಆಕೆಗೆ ನ್ಯಾಯ ಸಿಕ್ಕಿ ಆಕೆಯ ಆತ್ಮಕ್ಕೆ ಶಾಂತಿ ಸಿಗುವಂತಾಗಲಿ. ಸತ್ಯದ ಪರ ಹೋರಾಡುವವರಿಗೆ ಹಣಬಲಕ್ಕಿಂತ ಜನಬಲ ಇದ್ದರೆ ಸಾಕು. ಎಂತಹ ಹಣಬಲವನ್ನ ಕೂಡ ಸೋಲಿಸಬಹುದು ಎನ್ನುವುದಕ್ಕೆ ಈ ಹೋರಾಟ ಸಾಕ್ಷಿಯಾಗಬೇಕು.